Hello my dear students, welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. Yes students, ನಾನು ನಿಮಗೆ ಪ್ರಾಮಿಸ್ ಮಾಡಿರೋ ಹಾಗೆ that is part wise PYQs ನ ನಿಮಗೆ ತಲುಪಿಸ್ತಾ ಇದ್ದಾನೆ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು part wise PYQs that is from 2013 to 2025. ಓಕೆ, ಸೊ ಇಷ್ಟು ವರ್ಷದ್ದು PYQs ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಅಂಡ್ ಇಲ್ಲಿ ಚಾಪ್ಟರ್ಸ್ ಇನ್ಕ್ಲೂಡ್ ಮಾಡಿದ್ದು ಯಾವ್ದಪ್ಪ ಅಂತ ಹೇಳಿದ್ರೆ, ರೈಟ್ ಫ್ರಮ್ ದ ಫಸ್ಟ್ ಚಾಪ್ಟರ್ ಟು ಲಾಸ್ಟ್ ಚಾಪ್ಟರ್, ದಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ದಟ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ಫಿಸಿಕ್ಸ್. ಸೊ ಎಲ್ಲಾ ಚಾಪ್ಟರ್ದು ಪಾರ್ಟ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ PYQs ಇದೆ. ಓಕೆ, ಸೊ PYQs ಅಂದ್ರೇನು? ಪಾಸ್ಟ್ ಇಯರ್ ಕ್ವಶನ್ಸ್ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ, ಅಂಡ್ ಇಲ್ಲಿ ಪಾರ್ಟ್ ವೈಸ್ ಅಂತ ಹೇಳಿದ್ರೆ MCQs ಇರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ, 2 marks, 3 marks, 5 marks ಡೆರಿವೇಶನ್ ಅಂಡ್ 5 marks ನ್ಯೂಮೆರಿಕಲ್ ಪ್ರಾಬ್ಲಮ್. ಅದೇ ರೀತಿ 2 marks ನ್ಯೂಮೆರಿಕಲ್ ಪ್ರಾಬ್ಲಮ್ ಸಹಿತ ಇನ್ಕ್ಲೂಡ್ ಮಾಡಿದ್ದೇನೆ. ಓಕೆ, ಸೊ ಸ್ಯಾಂಪಲ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಸೆಕೆಂಡ್ PUC ರಿಲೇಟೆಡ್ ಆಗಿರುತ್ತೆ. ಸೊ ಪಾರ್ಟ್ ವೈಸ್ PYQs ಫ್ರಮ್ 2013 ಟು 2025. ಸೊ ನೀವು ಫಸ್ಟ್ ನೋಡಬಹುದು, ಪಾರ್ಟ್ ಎ, ಪಿಕ್ ದ ಕರೆಕ್ಟ್ ಆಪ್ಷನ್ ಅಮಂಗ್ ದ 4 ಗಿವನ್ ಆಪ್ಷನ್ಸ್ ಫಾರ್ ಆಲ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಸೊ ಈಚ್ ಕ್ವಶನ್ ಕ್ಯಾರಿ 1 mark. ಓಕೆ, ಸೊ ನೀವು ನೋಡಬಹುದು ಈ ತರ. ಸೊ ಇಲ್ಲಿ ನಿಮಗೆ ಎಕ್ಸಾಮ್ ಯಾವಾಗ ನಡೆದಿರೋದಂತೂ ತೋರಿಸ್ತಾ ಇದ್ದೇನೆ. ಓಕೆನಾ? ಸೊ ಅದೇ ರೀತಿ ನೀವು ನೋಡ್ತಾ ಹೋದ್ರೆ ಸೊ ಎಲ್ಲಾ ಚಾಪ್ಟರ್ದು ಸಹಿತ ಇದೆ ಇಲ್ಲಿ ನೀವು ನೋಡಬಹುದು. ಓಕೆ, ಸೊ ಇಲ್ಲಿ ನೋಡಬಹುದು ಈ ತರ ನಿಮಗೆ ಎಕ್ಸಾಮ್ ಯಾವಾಗ ನಡೆದಿರೋದು ಮತ್ತೆ ಯಾವ ಕ್ವಶನ್ ಕೇಳಿರೋದು ಅಂತ ನಿಮಗೆ ಇಲ್ಲಿ ಇನ್ ಡಿಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೇನೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ MCQs ಅಂಡ್ MCQs ಆದ್ಮೇಲೆ, ಓಕೆ, ಸೊ MCQs ಆದ್ಮೇಲೆ ಎಷ್ಟು ಓದ್ಕೊಂಡ್ರು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಎಸ್, ಅಂಡ್ ಆಫ್ಟರ್ ದಿಸ್ ದಟ್ ಈಸ್ ಪಾರ್ಟ್ ಎ ಎಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ಆನ್ಸರ್ ಗಿವನ್ ಇನ್ ದ ಬ್ರಾಕೆಟ್ ಫಾರ್ ಆಲ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಬಟ್ ಇಲ್ಲಿ ನಾನು ಬ್ರಾಕೆಟ್ ಅಲ್ಲಿ ಯಾವುದೇ ರೀತಿ ಆನ್ಸರ್ಸ್ ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ಇಟ್ ಇಸ್ ಅ ಮಿಕ್ಸ್ ಆಫ್ ಆಲ್ ದ ಚಾಪ್ಟರ್ಸ್ ಆಗಿರೋದ್ರಿಂದ. ಓಕೆ, ಸೊ ನೀವು ಚೆನ್ನಾಗಿ ಓದ್ಕೊಂಡ್ರೆ ಆರಾಮಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಓಕೆ, ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ನೋಡಿ, an electric dipole placed in a uniform electric field experiences a net ಏನಾಗಿರುತ್ತೆ, ಟಾರ್ಕ್ ಆಗಿರುತ್ತೆ. ಅಲ್ಲಿ ನೆಟ್ ಫೋರ್ಸ್ ಅನ್ನೋದು 0 ಆಗಿರುತ್ತೆ. ಸೊ ನೆಟ್ ಟಾರ್ಕ್ ಅಂತ ಬರ್ತಾರೆ ಸಾಕು, ಇಲ್ಲಿ ಟಾರ್ಕ್ ಅಂತ ಬಂದ್ರು ಸಾಕು. ಓಕೆ, ಸೊ ಈ ತರ ನೀವು ಆನ್ಸರ್ಸ್ ನ ಬರಿಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ MCQs ಆಯ್ತು. ಸೊ MCQs ಆದ್ಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್ ಆಯ್ತು. ಫಿಲ್ ಇನ್ ದ ಬ್ಲಾಂಕ್ಸ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ, ಸೊ ದಟ್ ಈಸ್ 2 marks ಕ್ವಶನ್ಸ್. ಓಕೆ, ಪಾರ್ಟ್ ಬಿ, ಆನ್ಸರ್ ಎನಿ 5 ಫಾಲೋಯಿಂಗ್ ದ ಕ್ವಶನ್ಸ್ ಅಂತ ಇರುತ್ತೆ. ನಾನು ಇಲ್ಲಿ ಎಲ್ಲಾ ಚಾಪ್ಟರ್ಸ್ ಇನ್ಕ್ಲೂಡ್ ಮಾಡಿರೋದ್ರಿಂದ ರೈಟ್ ಫ್ರಮ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಇಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ವರೆಗೆ ಕ್ವಶನ್ಸ್ ಇದೆ. ಓಕೆ, ಸೊ ಎಕ್ಸಾಂಪಲ್ ಗೆ ನೋಡೋದಾದ್ರೆ ಈ ತರ ಕ್ವಶನ್ ಇದೆ ನೋಡಿ. ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಸಿಸ್ಟಮ್ ಆಫ್ ಅ ಚಾರ್ಜ್. ವಾಟ್ ಹ್ಯಾಪನ್ಸ್ ಟು ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಟು ಅನ್ಲೈಕ್ ಚಾರ್ಜಸ್ when distance between them is increased? Assume there is no external electric field ಅಂತ. ಓಕೆ, ಸೊ ದಿಸ್ ಇಸ್ ಹೌ ದ ಕ್ವಶನ್ಸ್ ಆರ್ ದೇರ್. ಓಕೆ, ಸೊ ದಿಸ್ ಇಸ್ ಸೆಕೆಂಡ್ ಚಾಪ್ಟರ್ ಆಗಿರುತ್ತೆ. ಇಲ್ಲಿ ನೋಡಿ ಇಯರ್ನು ಸಹಿತ ಮೆನ್ಷನ್ ಮಾಡಿದೀವಿ. ಸೊ ಇಲ್ಲಿ ಎಕ್ಸಾಂಪಲ್ ಹೇಳ್ತಿರೋದು. ಓಕೆನಾ? ಸೊ ಈ ತರ ಕ್ವಶನ್ಸ್ ನ ನಿಮಗೆ ಇನ್ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಓಕೆ, ಸೊ ದಿಸ್ ಇಸ್ ಅಬೌಟ್ 2 marks ಆಯ್ತು. ಅಂಡ್ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ದಟ್ ಈಸ್ ದ 3 marks ಕ್ವಶನ್ಸ್. ಓಕೆ, ಸೊ 3 marks ಕ್ವಶನ್ಸ್ ನ ನೋಡ. ಸೊ 3 marks ಕ್ವಶನ್ಸ್ ಅಲ್ಲಿ ನೋಡಿ. ಸೊ ಆನ್ಸರ್ ಎನಿ 5 ಫಾಲೋಯಿಂಗ್ ದ ಕ್ವಶನ್ಸ್, ಪಾರ್ಟ್ ಸಿ, ದಟ್ ಇಸ್ ದ 3 marks ಕ್ವಶನ್ಸ್. ಓಕೆ, ಸೊ ಈ ತರ ನೋಡಿ, ಮೆನ್ಷನ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇಲ್ಲಿ ಎಕ್ಸಾಮ್ ನಡೆದಿರುವಂತ ಇಯರ್ ನ ಬರ್ದಿದ್ದೀನಿ. ಓಕೆನಾ? ಅಂಡ್ ಇದು 3 marks ಕ್ವಶನ್ಸ್ ಆದ್ಮೇಲೆ ಸೊ ನೆಕ್ಸ್ಟ್ 5 marks ಡೆರಿವೇಶನ್ ಪಾರ್ಟ್. ಓಕೆ, ಸೊ 5 marks ಡೆರಿವೇಶನ್ ಪಾರ್ಟ್, 5 marks ಡೆರಿವೇಶನ್ ಪಾರ್ಟ್ ನ ನೋಡೋಣ. ಸೊ ಈ 5 marks ಡೆರಿವೇಶನ್ ಪಾರ್ಟ್ ಆದ್ಮೇಲೆ, ಓಕೆ, ಸೊ 5 marks ಡೆರಿವೇಶನ್, ಕೈ ನೋವು ಬಂದ್ಬಿಡ್ತು. ರೈಟ್, ಸೊ ಪಾರ್ಟ್ ಡಿ, ದಟ್ ಇಸ್ ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತಿದೆ. ದಿಸ್ ಇಸ್ 5 marks ಡೆರಿವೇಶನ್ ಪಾರ್ಟ್. ಓಕೆ, ಸೊ 5 marks ಡೆರಿವೇಶನ್ ಪಾರ್ಟ್ ಯಾವ ತರ ಕ್ವಶನ್ಸ್ ಇರುತ್ತೆ, ಯಾವ್ಯಾವ ಇಸ್ವಿಯಲ್ಲಿ ಕೇಳಿದಾರೆ ಅನ್ನೋದು ಸಹಿತ ಮೆನ್ಷನ್ ಮಾಡಿದ್ದೀನಿ. ಓಕೆ, ಅಂಡ್ ಇದು ಕಂಪ್ಲೀಟ್ ಆದ್ಮೇಲೆ ಲಾಸ್ಟ್ ಗೆ ನಿಮಗೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ಓಕೆ, ಸೊ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ರೈಟ್ ಫ್ರಮ್ ಹಿಯರ್. ಓಕೆ, ರೈಟ್ ಫ್ರಮ್ ಹಿಯರ್, ಇದು ಇ ಅಂತ ಬರಬೇಕು, ಡಿ ಆಗಿದೆ. ಆನ್ಸರ್ ಎನಿ 2 ಫಾಲೋಯಿಂಗ್ ದ ಕ್ವಶನ್ ಅಂತ ಇರುತ್ತೆ. ಓಕೆ, ಸೊ ನೀವು ಇಲ್ಲಿ 5 marks ನ್ಯೂಮೆರಿಕಲ್ ಬರಮ್. ದಿಸ್ ಇಸ್ ದ ಫಸ್ಟ್ ಚಾಪ್ಟರ್ದು. ಓಕೆ, ಸೊ ಫಸ್ಟ್ ಚಾಪ್ಟರ್ ಏನೇನು ಇಂಪಾರ್ಟೆಂಟ್ PYQs ಆಗಿದೆ ಅದೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ. ಅದೇ ರೀತಿ ಸೆಕೆಂಡ್ ಚಾಪ್ಟರ್ ಈ ತರ ಹೋದ್ರೆ ನಮಗೆ ಫೈನಲ್ ಆಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ವರೆಗೆ ಚಾಪ್ಟರ್ಸ್ ಇದೆ. ಓಕೆನಾ? ಸೊ ದಿಸ್ ಈಸ್ ಫ್ರಮ್ AC ಆಲ್ಟರ್ನೇಟಿಂಗ್ ಕರೆಂಟ್ ಬೇಸ್ ಮೇಲೆ, ಅಂಡ್ ಫೈನಲ್ ಆಗಿ ಆಲ್ ದ ಪಾರ್ಟ್ಸ್ ಇಸ್ ಕವರ್ಡ್. ಓಕೆ, ಸೊ ಇದು ನೀವು ಕೇಳಿರೋದು ನಾನು ನಿಮಗೆ ಕೊಡ್ತಾ ಇರೋದು. ಓಕೆನಾ? ಸೊ ಪಾರ್ಟ್ ವೈಸ್. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಚಾಪ್ಟರ್ ವೈಸ್ ಅರೇಂಜ್ ಮಾಡಿ ಕೊಡ್ತೀನಿ. ಸೊ ಇವಾಗ ನಮಗೆ ತುಂಬಾ ಕಮ್ಮಿ ಟೈಮ್ ಇರೋದ್ರಿಂದ ನಾನು ಪಾರ್ಟ್ ವೈಸ್ ಮಾಡಿದ್ದೀನಿ. ಅಂಡ್ ನೆಕ್ಸ್ಟ್ ನಿಮಗೆ ಸರ್ ನಮಗೆ ಚಾಪ್ಟರ್ ವೈಸ್ ಬೇಕು ಅಂತ ಹೇಳೋದಾದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಮೇನ್ ಆಗಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಫೇಸ್ ಮಾಡ್ತಾ ಇರ್ತಾರೆ, ನಥಿಂಗ್ ಬಟ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ. ಅವರಿಗೆ ಫಾರ್ಮುಲಾ ಶೀಟ್ ಅನ್ನೋದು ಬೇಕಾಗಿರುತ್ತೆ. ನಿಮಗೆ ಏನಾದರೂ ಫಾರ್ಮುಲಾ ಶೀಟ್ ಬೇಕಾದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ನನಗೆ ಗೊತ್ತಾಗುತ್ತೆ, ಸೊ ದ್ಯಾಟ್ ಐ ಕ್ಯಾನ್ ಪ್ರಿಪೇರ್ ಫಾರ್ಮುಲಾ ಶೀಟ್ ಆನ್ ಆಲ್ ದ 7 ಚಾಪ್ಟರ್ಸ್.
ಓಕೆನಾ? ಸೊ ಬೇಕಾದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ರೈಟ್, ಸೊ ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.